ಸ್ನೇಹಿತರೆ, ಇಂದು ಶುಕ್ರವಾರ ಬೆಳಿಗ್ಗೆ 7:15ಗೆ ಆರಂಭ ಆದಂತ ದರ್ಶನ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ 1,60,000 ಜನ ದರ್ಶನವನ್ನ ಪಡೆದಿದ್ದಾರೆ. ಆದರೂ ಸಹ ದರ್ಶನಕ್ಕೆ ಧರ್ಮ ದರ್ಶನದಲ್ಲಿ 7-8 ಗಂಟೆ ತಗೊಳ್ತಾ ಇದೆ ಮತ್ತು 300 ರೂಪಾಯಲ್ಲಿ 3, 4, 5 ಗಂಟೆ ತೆಗೆದುಕೊಳ್ತಾ ಇದೆ. 1000 ರೂಪಾಯಲ್ಲೂ ಕೂಡ 1 ರಿಂದ 2-2.5 ಗಂಟೆ ತೆಗೆದುಕೊಳ್ತಾ ಇದೆ. ಒಂದಕ್ಕೆ 3 ಪಟ್ಟು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ದರ್ಶನ ಮಾಡಬೇಕು ಅಂದ್ರೆ ದರ್ಶನಕ್ಕೆ ದೇವಾಲಯ ಚಿಕ್ಕದಾಗಿರೋದ್ರಿಂದ ಅಷ್ಟೇ ಅವಕಾಶ ಇದೆ. ನಾವೆಲ್ಲ ವಿಐಪಿಗೂ ಕಟ್ ಮಾಡಿದೀವಿ, ಯಾರಿಗೂ ಏನು ಬಿಡ್ತಾ ಇಲ್ಲ. ಆದ್ರೆ ದರ್ಶನಕ್ಕೆ 1 ನಿಮಿಷಕ್ಕೆ 120-150 ಜನಕ್ಕೆ ಮಾತ್ರ 1 ನಿಮಿಷಕ್ಕೆ ದರ್ಶನ ಮಾಡಲಿಕ್ಕೆ ಸಾಧ್ಯ. ದೇವಸ್ಥಾನದಲ್ಲಿ ಜಾಗ ಇರೋದು ಅಷ್ಟೇನೆ. 1 ನಿಮಿಷಕ್ಕೆ 150 ಜನ ದರ್ಶನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತು 3 ಲಕ್ಷ ಜನ ಬರ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಸಮಯ ಹೆಚ್ಚು ತೆಗೆದುಕೊಳ್ತಾ ಇದೆ. ಇದರಲ್ಲಿ ವ್ಯವಸ್ಥೆ ನಡೆದಿದೆ, ದರ್ಶನ ನಡೀತಾ ಇದೆ. ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಮಧ್ಯಾಹ್ನದವರೆಗೆ 1,60,000 ಜನ ದರ್ಶನ ಪಡೆದಿದ್ದಾರೆ. ಆದ್ರೆ ಇನ್ನೂ ಹೆಚ್ಚಿನ ಜನ ಬಂದಿರೋದ್ರಿಂದ ಈ ರೀತಿ ಸಮಯ ತೆಗೆದುಕೊಳ್ತಾ ಇದೆ. ಸೊ ಬರೋವರು ದಯವಿಟ್ಟು ಇದಕ್ಕೆ ತಯಾರಾಗಿ ಬರಬೇಕು. ಬಂದು ಸಮಯ ತೆಗೆದುಕೊಳ್ತಾ ಇದೆ ಅಂತ ಆಕ್ಷೇಪ ಮಾಡುವಂತದ್ರಲ್ಲಿ ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಭಾವಿಸ್ತೇನೆ. ಸಮಯ ಕಾಯ್ದಿರಿಸಿಕೊಂಡು ತಾವು ದರ್ಶನಕ್ಕೆ ಬರಬೇಕು. ನಾಳೆ ಶನಿವಾರ ರಾತ್ರಿ ಗೇಟ್ 10 ಗಂಟೆಗೆ ಬಂದಾಗುತ್ತೆ, ದರ್ಶನ 12 ಗಂಟೆಗೆ ನಿಲ್ಲುತ್ತೆ. ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ದರ್ಶನ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಬರುವ ದಿನಗಳಲ್ಲಿ ಪ್ರತಿನಿತ್ಯ 3 ಲಕ್ಷ ಜನ ಇರ್ತಾರೆ. ಇನ್ನ ಬಾಕಿ ಇರುವ 5 ದಿನ ನೀವು 6-7 ಗಂಟೆ ಆಗುತ್ತೆ ದರ್ಶನ, ಕನಿಷ್ಠ 6-7 ಗಂಟೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ.